ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯಸ್ ಬ್ಲಾಗ್. ಸೊ ನನ್ನ ಬ್ಲಾಗ್ದು ನೇಮ್ ಚೇಂಜ್ ಮಾಡಿದ್ದೀನಿ. ಸೊ ಅದು ಅಮ್ಮಂದು ಸಪ್ರೇಟ್ ಮಾಡೋಣ ಅಂತ ಹಾಗಾಗಿ ನನ್ನ ಬ್ಲಾಗ್ ನೇಮ್ ಚೇಂಜ್ ಮಾಡಿಕೊಂಡೆ. ಸೊ ಇವತ್ತು ಹ್ಯಾಪಿ ಹೋಲಿ ಎಲ್ರಿಗೂ ವಿಶು. ಸೊ ಇವಾಗ ನಾನು ಕೂಡ ಹೋಲಿ ಆಡೋದಕ್ಕೆ ತಳ ಹೊಟ್ಟಿದ್ದೀನಿ. ಇನ್ನೊಂದೇನೆಂದರೆ ಹೇರ್ಗೆ ನಾನು ಆಯಿಲ್ ಅಪ್ಲೈ ಮಾಡ್ಕೋತೀನಿ. ಬಿಕಾಸ್ ಎಲ್ಲ ಕೆಮಿಕಲ್ ಇರುವಂಥದ್ದು ಯಾವತ್ತು ಬಳಸ್ತೀವಿ ನಾವಂತೂ ಬಳಸಲ್ಲ, ಬಟ್ ಬಳಸೋರು ಇವಾಗ ಕೆಮಿಕಲ್ ಇರೋಂಥದ್ದು ಒಳಗಡೆ ನೋಡ್ದೇನೆ ತೊಗೊಂಬಂದು ಬಳಸಿದ್ರೆ ತುಂಬ ಎಫೆಕ್ಟ್ ಆಗುತ್ತೆ. ಹೇರ್ಗೆಲ್ಲ ತುಂಬ ಪ್ರಾಬ್ಲಮ್ಮು. ಹಾಗಾಗಿ ಫುಲ್ ಹೇರ್ಗೆ ನಾನು ಆಯಿಲ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಫೇಸ್ಗೆ ನಾನು ಮಾಯ್ಶ್ಚರೈಸ್ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಇದರಿಂದ ಪಿಂಪಲ್ಸ್ ಆಗಲ್ಲ. ಸೊ ಹಾಗಾಗಿ ಇವಾಗ ಫೇಸ್ಗೆ ನಾನು ಮಾಯ್ಶ್ಚರೈಸ್ ಅಪ್ಲೈ ಮಾಡಿಕೊಂಡು ಹೊರಡ್ತಾ ಇದ್ದೀನಿ. ಸೊ ಎಲ್ರಿಗೂ ಹ್ಯಾಪಿ ಹೋಲಿ. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಕೆಳಗಡೆ. ನಾನು ಇವಾಗ ಹೋಗಿ ಸ್ವಲ್ಪ ಹೊತ್ತು ಹೋಲಿ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ. ಫ್ರೆಂಡ್ಸ್, ಇದು ನೈಟ್ ಕಾಮ ಸುಟ್ಟಿದ್ರು, ಹಾಗಾಗಿ ನೈಟ್ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ. ಬಟ್ ಏನಂದರೆ ಯಾರೂ ಇರಲಿಲ್ಲ, ನಾನು ಮೇಲ್ಗಡೆ ಇದ್ನಲ್ಲ. ಸೊ ಅವರು ನಮ್ಮ ಯಜಮಾನ್ರು ಬಂದು ಈ ಥರ ಕಾಮ ಸುಟ್ಟಿದ್ದಾರೆ, ಬಾ ನೋಡೋಣ ಬಾ ಅಂತ ಹೇಳಿ ಕರ್ಕೊಂಡು ಬಂದರು. ಬರೋಷ್ಟೊತ್ತಿಗೆ ಎಲ್ಲರೂ ಹೋಗ್ಬಿಟ್ಟಿದ್ರು. ಎಲ್ಲ ನೀಟಾಗಿ ಏನು ರಂಗೋಲಿ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಆದರೆ ನಮ್ಮ ಅಪಾರ್ಟ್ಮೆಂಟ್ ಎದುರು ಮಾಡಿಲ್ಲ, ಬಾಜು ಅಪಾರ್ಟ್ಮೆಂಟ್ ಎದುರು ಮಾಡಿದರು. ಸೊ ಎಲ್ಲೇ ಮಾಡಲಿ, ಬಟ್ ನೋಡೋದು ಎಂಜಾಯ್ ಮಾಡೋದು ತುಂಬ ಇಷ್ಟ ನನಗೆ. ಹಾಗಾಗಿ ಬಂದು ನೋಡಿಕೊಂಡು ಸ್ವಲ್ಪ ಉರಿ ಕಾಸ್ಕೋಬೇಕು ಇದ್ರದ್ದು ಅಂತ ಹೇಳ್ತಾರೆ. ಹಾಗಾಗಿ ಕಾಸ್ಕೊಂಡ್ವಿ. ಚೆನ್ನಾಗಿ ಮಾಡಿದ್ದಾರೆ. ಈ ಉರಿ ಕೆಂಡನ ಮಾರ್ನಿಂಗ್ ಎದ್ದ ತಕ್ಷಣ ಕಡಲೆ ಬೀಜ ಇರುತ್ತಲ್ಲ, ಕಡಲೆ, ಅದನ್ನು ಹುರ್ಕೊಳ್ತಾರೆ. ಕೆಲವೊಬ್ರು ಒಲೆ ಹಚ್ಚೋರಿದ್ರು ಅಂದರೆ ಇದರಿಂದ ಕೆಂಡನ ತೊಗೊಂಡು ಬಂದು ಒಲೆಗೆ ಹಾಕಿ ಅವತ್ತಿನ ಮಾರ್ನಿಂಗ್ ಅಡುಗೆನ ಈ ಕೆಂಡದಿಂದನೇ ಸ್ಟಾರ್ಟ್ ಮಾಡ್ತಾರೆ. ತುಂಬ ತುಂಬ ಹಳೆ ಕಾಲದ ಸಂಪ್ರದಾಯಗಳೆಲ್ಲ ಇದೆ. ಬಟ್ ಇಲ್ಲಿ ಮಾತ್ರ ಅದೆಲ್ಲ ಈಡೇರ್ಸೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಕಾಸ್ಕೊಂಡು ಹೋಗ್ಬೋದು. ಬಿಟ್ಟರೆ ಕಡಲೆ ಬೀಜಗಳೇನಿರುತ್ತೆ ಅದು ಕಡಲೆಕಾಳು, ಅದನ್ನು ನಾವು ಬಂದು ಹುರ್ಕೊಂಡು ಹೋಗ್ಬೋದು. ಈ ಥರ ಅಷ್ಟೇ ಗೊತ್ತಿರೋದು ಇಲ್ಲಿ. ಇಲ್ಲಿ ರೋಡಿನ ಮೇಲೆ ನೋಡ್ತಾ ಇದ್ರಲ್ಲ, ಯಾರೂ ಇಲ್ಲ. ನಾವು ತುಂಬ ಲೇಟ್ ಮಾಡಿ ನೈಟ್ ಬಂದಿದ್ದೀವಿ. 11 o'clock ಏನೋ ಆಗ್ತಾಯಿತ್ತು, ಅಷ್ಟೊತ್ತಿಗೆ ಬಂದಿದ್ದೀವಿ. ಅವಾಗೆಲ್ಲ ಯಾರು ಇರ್ತಾರೆ? ಯಾರೂ ಇರಲ್ಲ. ಹಾಗಾಗಿ ನೈಟ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಆ್ಯಡ್ ಮಾಡಿದ್ದೆ. ಆ್ಯಂಡ್ ಬನ್ನಿ ಹೋಲಿಗೆ ಆಡೋಣ. ಎಲ್ಲರೂ ಆಂಟಿದ್ದಾರೆ, ಎಲ್ಲರೂ ಕೆಳಗಡೆ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ನನಗೂ ಮೇಲ್ಗಡೆ ಸ್ವಲ್ಪ ಜಾಸ್ತಿ ಕೆಲಸ ಇತ್ತಲ್ಲ, ಒಬ್ಬಳೇ ಆಗ್ತೀನಿ, ಎಲ್ಲ ಕೆಲಸ ಮಾಡ್ಕೋಬೇಕು ಅಂದರೆ ನನಗೂ ಕೂಡ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿಸಿದೆ. ಆ್ಯಂಡ್ ನಾವು ಹೋಲಿ ಆಡಿರೋ ಟೈಮ್ ಬಂದುಬಿಟ್ಟು 11 o'clock ಏನೋ ಆಗ್ತಾಯಿದೆ. ಬಟ್ ತುಂಬ ಲೇಟ್ ಆಯಿತು. ಅಷ್ಟೊತ್ತಿಗೆ ಮಕ್ಕಳು ಫುಲ್ ಎಲ್ಲ ಆಡಿದರು. ಅವ್ರಿಗೇನು ಬೇಕೋ ಅದನ್ನೆಲ್ಲ ಇಸ್ಕೊಟ್ಟಿದ್ದೆ ನಾನು. ಆ್ಯಂಡ್ ಇದೇನು ಹೇಳ್ತಾರೆ, ಪಿಚ್ಕಾರಿ ಆ್ಯಂಡ್ ಕಲರ್ಸ್ ನಾವು ನೋಡೇ ಕೊಟ್ಟಿದ್ದೀನಿ. ಕೆಮಿಕಲ್ ಇಲ್ಲದೆ ಇರೋವಂಥ ಕಲರನ್ನು ಕೊಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಒಬ್ಬರೊಬ್ಬರು ಅವತಾರ ಫುಲ್ ಚೇಂಜ್ ಆಗಿಬಿಟ್ಟಿದೆ ನೋಡಿ. ಏನಂದರೆ ಇಲ್ಲಿ ಆಡೋದಕ್ಕೆ ಬಿಡಲ್ಲ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಕಾರೆಲ್ಲ ನಿಂತಿರುತ್ತೆ. ಆ್ಯಂಡ್ ಅಪಾರ್ಟ್ಮೆಂಟ್ ಕೆಳಗಡೆ ತುಂಬ ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು ಅವರು ಅವಾಯ್ಡ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಥರ ಏನು ಮಾಡಿಲ್ಲ. ಹೊರಗಡೆನೇ ನೀರು ಪೈಪ್ ತೊಗೊಂಬಂದು 1-2 ಬಕೆಟು ಎಲ್ಲ ತಂದು ಕೊಟ್ಟಿದ್ದಾರೆ. ನಾನು ಕೂಡ ಒಂದು ಬಕೆಟನ್ನು ಕೊಟ್ಟಿದ್ದೀನಿ. ಆಡಿ ಎಷ್ಟು ಆಡ್ತೀರ ಆಡಿ ಅಂತೇಳಿ ಕೆಲವೊಂದು ಕಲರ್ಸ್ ಎಲ್ಲ ತೊಗೊಂಬಂದು ಕೊಟ್ಟಿದ್ದೆ. ಬರೋಷ್ಟೊತ್ತಿಗೆ ಎಲ್ಲ ಖಾಲಿ ಮಾಡಿಬಿಟ್ಟಿದ್ರು. ಫುಲ್ 2 ಬಕೆಟ್ ಎಲ್ಲ ಫುಲ್ ಬಣ್ಣ ಮಾಡಿಕೊಂಡು ಹೋಗೋರಿಗೆ ಬರೋರಿಗೆ ಎಲ್ಲ ಹೊಡಿತಾಯಿದ್ರು. ಆ್ಯಂಡ್ ಏನೇ ಹೇಳಿ ಪ್ರತಿಯೊಬ್ಬರು ಕೂಡ ಈ ಥರ ಪ್ರತಿಯೊಂದು ಕ್ಷಣಗಳನ್ನು ಎಂಜಾಯ್ ಮಾಡ್ತಿರಬೇಕು. ಎಂಜಾಯ್ ಯಾರು ಮಾಡಲ್ವೋ ಅವರಿಗೆ ಹೇಳ್ತಾ ಇದ್ದೀನಿ. ಯಾಕೆ ಎಂಜಾಯ್ ಮಾಡಬೇಕು ಅಂತಂದರೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಎಲ್ಲ ಇರುತ್ತೆ ಮನೆಯಲ್ಲಿ. ಬಣ್ಣ ಆಡಬಾರ್ದು, ಹುಡುಗಿಯರೆಲ್ಲ ಆಡಬಾರ್ದು, ಹುಡುಗರು ಮಾತ್ರ ಆಡಬೇಕು. ಈ ಥರ ದೊಡ್ಡವರ ಇದ್ದೀರಾ, ಏನು ಬಣ್ಣ ಆಡ್ತೀರಾ ಅವು ಅಂತ ಅಂದ್ಕೊಳ್ತಾರೆ ಎಷ್ಟೋ ಜನ. ಆ ಥರ ಏನು ಅಂದ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಲೈಫ್ನಲ್ಲಿ ಬರೋದು ಒಂದು ಸಾರಿ ಮಾತ್ರ. ವರ್ಷದಲ್ಲಿ ಒಂದು ಸಾರಿ ನಾವು ಬಣ್ಣನ ಆಡಲೇಬೇಕು. ಇದರಿಂದ ಏನಾಗುತ್ತೆ, ಎಷ್ಟೋ ವರ್ಷದ ಏನಂದರೆ ಟಯರ್ಡ್ನೆಸ್ ಆಗಿರ್ಬೋದು, ಕೆಲವೊಂದು ಏನು ನೋವುಗಳಾಗಿರ್ಬೋದು, ಈ ಥರ ಎಂಜಾಯ್ ಮಾಡೋದ್ರಿಂದ ಎಲ್ಲ ಕಡಿಮೆ ಆಗುತ್ತೆ. ತುಂಬ ಹ್ಯಾಪಿನೆಸ್ ಮೂಡ್ ಫೀಲ್ ಆಗುತ್ತೆ. ಏನು ಎಷ್ಟೇ ಕೆಲಸ ಇದ್ದರೂ ಸ್ಟ್ರೆಸ್ ಆಗಿರುತ್ತಲ್ಲ, ಅದೆಲ್ಲ ಹೊರ್ಟೋಗ್ಬಿಡುತ್ತೆ. ಹಾಗಾಗಿ ಎಂಜಾಯ್ ಮಾಡಬೇಕು. ಸಿಕ್ಕಿರೋ ಕ್ಷಣದಲ್ಲಿ, ಸಿಕ್ಕಿರೋ ಟೈಮಲ್ಲಿ ಎಂಜಾಯ್ ಮಾಡಬೇಕು. ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ನಾನು ಒಬ್ಬಳೇ ಅಂದ್ಕೊಳ್ತೀನಿ ಅಂತ ಅಂದ್ಕೊಳ್ತೀವಿ ಎಷ್ಟೋ ಸರಿ. ಹಾಗೇನಿಲ್ಲ, ಎಷ್ಟೊಂದು ಜನ ಎಲ್ಲರೂ ಅಂದ್ಕೊಳ್ತಾರೆ. ನೋಡಿ ಇವರೆಲ್ಲ ನೋಡಿ ಅಷ್ಟು ಎಂಜಾಯ್ ಮಾಡ್ತಾರೆ. ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇವರೆಲ್ಲ ಅಪಾರ್ಟ್ಮೆಂಟ್ನಲ್ಲಿ ಇರೋರು. ಕೆಲವೊಂದು ಊರು ನಮಗೆ ಪರಿಚಯನೇ ಇರಲ್ಲ.
ಅಂಥದ್ರಲ್ಲಿಯೂ ಕೂಡ ಎಂಜಾಯ್ ಮಾಡೋಣ ಬನ್ನಿ ಏನಾಗುತ್ತೆ. ಹೀಗೆ ಮಾಡ್ತಾ ಮಾಡ್ತಾನೆ ಎಲ್ಲರೂ ಪರಿಚಯ ಆಗೋದು, ಎಂಜಾಯ್ ಮಾಡೋದು, ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳ್ತಿರ್ತಾರೆ. ತುಂಬ ಖುಷಿ ಆಯಿತು. ಹಾಗಾಗಿ ನಾನು ಬರೋ ತನಕ ವೆಯ್ಟ್ ಮಾಡ್ತಾಯಿದ್ರು. ಬಂದಮೇಲೆ ಫುಲ್ ಬಣ್ಣ, ಇನ್ನೊಂದು ಜಾಸ್ತಿ ಕಲರು ನಾವು ಡಾರ್ಕ್ ಬಣ್ಣನ ತೊಗೊಂಡಿಲ್ಲ, ಲೈಟ್ ಕಲರಲ್ಲೇ ಹಚ್ಕೊಂಡಿದ್ದೀವಿ. ಡಾರ್ಕ್ ಆದರೆ ಫುಲ್ ಹೇಳ್ಬಾರ್ದು ಅಷ್ಟು ಏನೂ ಕಾಣಿಸಲ್ಲ, ಅಷ್ಟು ಫುಲ್ಲೆಲ್ಲ ಆಗಿಬಿಡುತ್ತೆ. ಇನ್ನೊಂದು ನೀರಲ್ಲಿ ಬಣ್ಣ ಆಡ್ತೀವಲ್ಲ, ಅದು ನೆಕ್ಸ್ಟ್ ಆಡೋಣ. ಫಸ್ಟಿಗೆ ಈ ಥರ ಪುಡಿ ಬಣ್ಣನ ಆಡೋಣ ಅಂತ ಹೇಳ್ಬಿಟ್ಟು ಹಚ್ಕೊಂಡಿದ್ವಿ. ಬಟ್ ಸಿಕ್ಕಾಪಟ್ಟೆ ಏನು ಹೇಳ್ತೀವಿ, ತುಂಬ ಎಂಜಾಯ್ ಮಾಡಿದ್ವಿ. ಆವತ್ತಿನ ಡೇ ಅಣ್ಣನ ಮನೆ ಕಡೆ ಹೋಗಬೇಕಾಗಿತ್ತು. ಆಂಟಿದರೆಲ್ಲ ಇಲ್ಲೇ ಆಡೋಣ ಬಣ್ಣ ಅಂತ ಹೇಳಿದರು. ಹಾಗಾಗಿ ಇಲ್ಲೇ ಆಡ್ತಾಯಿದ್ದೀವಿ. ಇಲ್ಲಿ ಬಿಟ್ಟು ಬೇರೆ ಕಡೆ ಹೋಗೋಕ್ಕೆ ಮನಸ್ಸೇ ಇರಲಿಲ್ಲ, ಅಷ್ಟು ಎಂಜಾಯ್ ಮಾಡ್ತಾಯಿದ್ವಿ. ಹಾಗೆ ನೀವೆಲ್ಲ ಹೇಗೆ ಹೋಲಿನ ಆಚರಿಸಿದ್ದೀರಾ ಅನ್ನೋದೊಂದು ಕಮೆಂಟ್ ಮಾಡಿ. ಎಲ್ಲರೂ ಆಚರಿಸಲ್ಲ, ಲೇಡೀಸ್ ಎಲ್ಲರೂ ಆಚರಿಸಲ್ಲ. ಹಳ್ಳಿಯಲ್ಲಂತೂ ಆಚರಿಸೋದೇ ಇಲ್ಲ. ನಾನು ಕೂಡ ಹಳ್ಳಿಯಲ್ಲಿ ಬಂದಿದ್ದೀನಲ್ಲ, ಅಲ್ಲಿ ಕೂಡ ನೋಡಿದ್ದೀನಿ, ಅಲ್ಲ ಆಚರಿಸಿಲ್ಲ. ನಾವು ಇಲ್ಲಿ ಬಂದಮೇಲೆ ಆಚರಿಸ್ತಾ ಇದ್ದೀವಿ. ಇದನ್ನೆಲ್ಲ ಎಂಜಾಯ್ಮೆಂಟ್ ಮಾಡಬೇಕು, ಮಾಡಿದ್ರೆ ಅದ್ರ ಬೆಲೆ ಗೊತ್ತಾಗುತ್ತೆ. ಸುಮ್ಮನೆ ಲೈಫ್ನಲ್ಲಿ ಏನೋ ಎಲ್ಲ ದಿನಗಳು ನಾವು ಒಂದೇ ಥರ ಕಳೀತಾ ಹೋದರೆ ನಮಗೆ ವ್ಯತ್ಯಾಸನೇ ಗೊತ್ತಾಗಲ್ಲ. ಹಾಗಾಗಿ ಎಲ್ಲ ಎಂಜಾಯ್ ಮಾಡಬೇಕು, ಎಲ್ರಿಗೆ ಖುಷಿ ಪಡಿಸ್ಬೇಕು ಅನ್ನೋದು ನನಗೆ ತುಂಬಾ ಇಷ್ಟ. ಆ್ಯಂಡ್ ಏನಂದರೆ ಆಟ ಆಡ್ತಾ ಇರಬೇಕಾದ್ರೆ ಡ್ಯಾನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಟೇಪ್ ಕೂಡ ತೊಗೊಂಡು ಬಂದ್ವಿ. ಅದಕ್ಕೆ ವೈಫೈ ಕನೆಕ್ಟ್ ಕೊಟ್ಕೊಂಡು ಸಾಂಗೆಲ್ಲ ಹಚ್ಚಿದ್ವಿ. ಬಟ್ ಅದಕ್ಕಿಂತ ಮುಂಚೆ ಏನಂದರೆ ನಮಗೆ ಒಂದು ಸಾರಿ ಹೊಯ್ಕೋಬೇಕು ಅಂತ ಅನ್ನಿಸ್ತು. ಯಾಕಂತ ಕೇಳಿ, ನಾವು ಹೊಯ್ಕೊಳ್ಳೋದೇ ಇಲ್ಲ. ಈಗ ಮನೇಲಿ ಏನಾದರೂ ಕಷ್ಟ ಇತ್ತು ಅಂದರೆ ಕೆಲವೊಬ್ಬರು ಅಳ್ತಿರ್ತಾರೆ, ಡೈಲಿ ನಗ್ತಿರ್ತಾರೆ. ಸೊ ಇದು ಏನೇನೋ ಒಂದು ಮೊಮೆಂಟ್ ಇದ್ದೇ ಇರುತ್ತೆ ಮನೆಯಲ್ಲಿ, ಏನಾದರೂ ಕಿರಿಕಿರಿ ಇತ್ತು ಅಂದರೆ. ಬಟ್ ನಮಗೆ ಯಾವ ಕಿರಿಕಿರಿ ಇಲ್ಲ, ಟೆನ್ಷನ್ ಇಲ್ಲ, ಏನೂ ಇಲ್ಲ. ಏನಂದರೆ ಹೊಯ್ಕೊಳ್ಳೋಣ, ಹೆಂಗೆ ಕಾಣಿಸ್ತೀವಿ ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತಾಡ್ಕೊಂಡ್ವಿ. ಅದೊಂಥರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಒಂದು ಸಾರಿನೂ ಕೂಡ ಆ ಥರ ಮಾಡೇ ಇಲ್ಲ ಅಲ್ಲ, ನೋಡೋಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ 1, 2, 3 ಅಂದ್ಕೊಂಡು ಎಲ್ಲರೂ ಹೊಯ್ಕೊಳ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ವಿ. ಅಷ್ಟೊತ್ತಿಗೆ ಆಂಟಿ ಇದೇನಿದ್ದು ಚೆನ್ನಾಗಿ ಅನಿಸ್ತಾ, ಏನು ಮಾಡುತ್ತಾ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು. ನಾನೇನು ಹೇಳ್ತಾಯಿದ್ದೆ, ಮಾಡೋಣ ಆಂಟಿ, ಇದು ಒಂಥರ ಚೆನ್ನಾಗಿರುತ್ತೆ ಅಂತೇಳಿ ಅವ್ರನ್ನ ಎಂಕರೇಜ್ ಮಾಡಿದೆ. 1, 2, 3 ಸ್ಟಾರ್ಟ್ ಅಂದ್ಕೊಳ್ಳೋದೇ ಹೊಯ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ ಥರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲರೂ ಎಂಜಾಯ್ ಮಾಡಿದ್ವಿ ಸಖತ್ತಾಗಿ. ಇವಾಗ ನೋಡಿ, ಎಲ್ಲ ಟೈಮಲ್ಲಿ ನಾವು ಹೊಯ್ಕೊಳ್ಳೋಕ್ಕಾಗುತ್ತಾ? ಇಲ್ಲ ಅಲ್ಲ. ಅದಕ್ಕೂ ಒಂದು ಟೈಮ್ ಅಂತ ಇರುತ್ತೆ. ಆ ಟೈಮನ್ನು ನಾವು ಅದು ಪಟ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ಕೋಬೇಕು. ಈಗ ಶುಭ ನಡೆಯೋ ಟೈಮ್ನಲ್ಲಿ ಕೆಲವೊಬ್ಬರು ಅಶುಭ ಮಾಡೋಕ್ಕೋಸ್ಕರ ಹೊಯ್ಕೊಳ್ತಿರ್ತಾರೆ. ಆ್ಯಂಡ್ ಆ ಥರ ಮಾಡೋದಕ್ಕಿಂತ ಈ ಟೈಮ್ನಲ್ಲಿ ಸಿಕ್ಕಿದೆ ಅಲ್ವಾ, ಇವಾಗಲೇ ಹೊಯ್ಕೊಂಬಿಡೋಣ ಎಲ್ಲರೂ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಹೊಯ್ಕೊಂಡ್ವಿ. ಸೊ ಮನ್ಸಿಗೆ ಖುಷಿ ಅನಿಸೋ ಥರನೂ ಕೂಡ ನಾವು ಜಾಸ್ತಿ ಎಂಜಾಯ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಹೇಳೋ ಹಾಗಿಲ್ಲ, ಬಿಕಾಸ್ ನೀವು ನೋಡ್ತಾ ಇದ್ದೀರಲ್ಲ, ನಾನು ಸ್ವಲ್ಪನೇ ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡಿದ್ದೀನಿ. ಬಿಕಾಸ್ ಬಣ್ಣ ಆಡ್ತಾ ಇದ್ವಲ್ಲ, ಮೊಬೈಲ್ ಯಾರ ಹತ್ರ ಕೊಡೋಣ ಅಂತ ಒಂದು ಸ್ವಲ್ಪ ಟೆನ್ಷನ್ ಆಗ್ತಾಯಿತ್ತು, ಹಾಳಾಗಿಬಿಟ್ರೆ ಹೇಗೆ ಅಂತ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಿಫೋರ್ದು ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ. ನಮ್ಮ ಅಮ್ಮ ಅಂತೂ ಫುಲ್ಲು ಕೂನಾನೇ ಸಿಗ್ತಾಯಿಲ್ಲ, ಅಷ್ಟು ಬಣ್ಣ. ಬೆಳಿಗ್ಗೆ ಎದ್ದೋಳೆ ಅವಳು, ಏನೂ ತಿಂದಿಲ್ಲ, ಹಾಲು ಕುಡ್ದಿಲ್ಲ, ಏನೂ ನಾಷ್ಟ ಕೂಡ ಮಾಡಿಲ್ಲ. ಕೆಳಗಡೆ ಬಣ್ಣ ತೊಗೊಂಡು ಬಂದುಬಿಟ್ಟಿದ್ದಾಳೆ. ಫ್ರೆಶ್ ಅಪ್ ಕೂಡ ಆಗಿರಲಿಲ್ಲ. ಮತ್ತೆ ಹಿಡ್ಕೊಂಡೋಗಿ ಫ್ರೆಶ್ ಅಪ್ ಮಾಡಿಸಿ ಅಲ್ಲೆಲ್ಲ ಉಜ್ಜಿಸಿ ಆಮೇಲೆ ಕರ್ಕೊಂಬಂದು ಬಿಟ್ಟಿದ್ದೀನಿ. ಫುಲ್ ಎಂಜಾಯ್ ಮಾಡ್ತಾಯಿದ್ದಾಳೆ ಅವಳಂತೂ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದಾಳೆ ನೋಡಿ. ಇನ್ನೊಂದು ಏನು ಗೊತ್ತಾ, ನಾವು ಮನೇಲಿ ಇರ್ತೀವಿ, ಏನೋ ಅಪ್ಪ ಟೆನ್ಷನ್ ಇರಲ್ಲ ಅಂತ ಅನ್ಕೋತೀವಿ. ಇಲ್ಲಿ ಇರ್ತಾರಲ್ವ, ಇವರೆಲ್ಲರೂ ಒಂದೊಂದು ಜಾಬ್ ಮಾಡ್ತಾರೆ. ಒಬ್ಬರು ಲಾಯರ್ ಇದ್ದಾರೆ, ಕೆಲವೊಂದು ಕೆಲಸಗಳನ್ನು ಮಾಡ್ತಾರೆ, ಆಫೀಸ್ಗೆಲ್ಲ ಹೋಗಿ ಬರೋರಿದ್ದಾರೆ. ಹಾಗಾಗಿ ಅವರು ಕೂಡ ನೋಡಿ ಯಾವುದೇ ಟೆನ್ಷನ್ ಇಲ್ಲದೆ ಮಕ್ಕಳ ಜೊತೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಬೇರೆಯವ್ರನ್ನ ನೋಡಿದ್ರೆ ನಮ್ಗೇನು ಅನಿಸುತ್ತೆ, ಅಯ್ಯೋ ಆ ಥರ ಮಾಡಬಾರ್ದು, ಅದೇನು ಚೆನ್ನಾಗಿ ಅನಿಸಲ್ಲ ಅಂತ ಅಂದ್ಕೊಳ್ತಾರೆ ಎಷ್ಟೋ ಜನ. ಬಟ್ ಆ ಥರ ಅಂದ್ಕೊಳ್ಳೋದು ಸ್ವಲ್ಪ ಆಲ್ಮೋಸ್ಟು ತಪ್ಪೇ.
ಈ ಮಕ್ಕಳ ಜೊತೆ ಮಕ್ಕಳಾಗಿ ಎಂಜಾಯ್ ಮಾಡಿದ್ವಿ ಅಂದರೆ ಮಕ್ಕಳಿಗೂ ಕೂಡ ನಮ್ಮ ಅಪ್ಪ ಅಮ್ಮ ಫ್ರೆಂಡ್ಸ್ ಥರ ಇದ್ದಾರೆ ನಮ್ಮ ಜೊತೆ, ಒಂದು ಒಳ್ಳೆ ಹ್ಯಾಪಿನೆಸ್ಸನ್ನು ಕ್ರಿಯೇಟ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ ಅನ್ನೋದೊಂದು ಫೀಲ್ ಬರುತ್ತೆ. ಇಲ್ಲದೆ ಹೋದರೆ ಆ ಥರ ಫೀಲ್ ಬರಲ್ಲ. ಮೊದಲೆಲ್ಲ ಇರ್ತಾ ಇದ್ರಲ್ಲ ತಂದೆ ತಾಯಿ, ಆ ಥರ ಇರೋದಕ್ಕಿಂತ ನಾವು ಸ್ವಲ್ಪ ಚೇಂಜ್ ಮಾಡಿಕೊಂಡು ಮಕ್ಕಳ ಥರನೇ, ಮಕ್ಕಳ ಜೊತೆ ಮಕ್ಕಳ ಥರನೇ ಇದ್ದರೆ ಬೆಟರ್ ಅಂತ ನಾನು ಅಂದ್ಕೊಳ್ತೀನಿ. ನಾನು ಎಲ್ಲೇ ಹೊರಗಡೆ ಹೋಗಬೇಕು ಅಂದರೆ ಇಷ್ಟು ಮಕ್ಕಳಿದ್ದಾರಲ್ಲ, ನಾನು ಬರ್ತೀನಿ ಆಂಟಿ, ನಾನು ಬರ್ತೀನಿ ನಿಮ್ಮ ಜೊತೆ ಅಂತ ಹೇಳ್ಬಿಟ್ಟು ಅವರು ಬರ್ತಿರ್ತಾರೆ. ಇನ್ನು ಕೆಲವೊಂದು ಆಟ ಆಡೋ ಟೈಮ್ನಲ್ಲಿ ಕೂಡ ಅವರು ನನಗೆ ಕರೀತಾರೆ, ಹಾಕಿ ಆಡೋಣ ಬನ್ನಿ ಆಂಟಿ, ಆ್ಯಂಡ್ ಕುಂಟೆಬಿಲ್ಲೆ ಆಡೋಣ, ಡಕೋಟ ಆಡೋಣ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಕರೀತಿರ್ತಾರೆ. ಹಾಗಾಗಿ ನಾನು ಅವ್ರ ಜೊತೆ ಮಿಂಗಲಾಗಿ ಸಿಕ್ಕಿರೋ ಕ್ಷಣದಲ್ಲಿ ಎಂಜಾಯ್ ಮಾಡ್ತೀನಿ. ಹಾಗಾಗಿ ಅಷ್ಟೊಂದೇನು ಬೇರೆ ಥರ ಅನಿಸಲ್ಲ, ನಾವು ಬೇರೆ ಇದ್ದೀವಿ ಅವ್ರು ಬೇರೆ ಇದ್ದಾರೆ ಅಂತ ಆ ಥರ ಏನು ಅನಿಸಲ್ಲ. ಎಲ್ಲರೂ ಈಕ್ವಲ್ ಆಗಿ ಎಂಜಾಯ್ ಮಾಡ್ತೀವಿ, ಈಕ್ವಲ್ ಆಗಿಯೇ ಒಂದು ಮೂಮೆಂಟನ್ನು ಕ್ರಿಯೇಟ್ ಮಾಡ್ತೀವಿ. ಸೊ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಯೂಟ್ಯೂಬ್ ನಾನು ಸ್ಟಾಪ್ ಮಾಡಿಬಿಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಆವಾಗಲೇ ಎಷ್ಟೋ ಜನ ಕೂಡ ನನಗೆ ಮೆಸೇಜ್ ಮಾಡಿದ್ದೀರಾ, ಯಾಕೆ ಅಷ್ಟೊಂದು ಇದು ಮಾಡ್ತೀರಾ, ನಿಮ್ಮ ಮನೆಯಲ್ಲಿ ಸಪೋರ್ಟ್ ಇದ್ದರೆ ಮಾಡಿ ಅಂಥೇಳಿ ಎಲ್ಲರೂ ಹೇಳಿದ್ದಾರೆ. ಆ್ಯಂಡ್ ಮೆಸೇಜ್ ಕೂಡ ಮಾಡಿದ್ದಾರೆ, ಆ್ಯಂಡ್ ಇನ್ನೊಂದು ಕಮೆಂಟ್ ಕೂಡ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ, ಸಾಕು ಇಷ್ಟು ಜನರನ್ನಾದರೂ ನಾನು ಸಂಪಾದಿಸಿದ್ದೀನಲ್ಲ ಅನ್ನೋದೊಂದು ಖುಷಿ ಕೊಡುತ್ತೆ. ಅದಕ್ಕಿಂತ ಹೆಚ್ಚಿಂದು ಹೇಳಬೇಕು ಅಂದರೆ ಅಂದರೆ ಮನಸ್ಸಿನಲ್ಲೊಂದು ಹೊರಗಡೆ ಒಂದು ಇಟ್ಕೊಂಡು ಮಾತಾಡೋರಿಗೆ ಎಷ್ಟು ನಾವು ಅರ್ಥ ಮಾಡಿಸಿದ್ರು ಅದು ಕಡಿಮೆನೇ, ನಾನು ಅಂದ್ಕೊಳ್ತೀನಿ, ನೀವು ಕೂಡ ಹಾಗೆ ಹೇಳ್ತೀರಾ. ಹಾಗೆ ಕೆಲವೊಬ್ಬರೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಳ್ತೀವಲ್ಲ, ಸತ್ಯವಾಗ್ಲೂ ಹೇಳ್ತೀನಿ, ಈ ಫ್ಯಾಮ್ಲಿಗಳು ಬರ್ತಾರಲ್ಲ, ಫ್ಯಾಮ್ಲಿಗಳು ಯಾರೂ ಸಪೋರ್ಟ್ ಮಾಡಲ್ಲ. ನಾನು ರಿಯಲ್ ಆಗಿ ಲೈಫ್ನಲ್ಲಿ ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಯಾವುದೇ ಕೆಲಸ ಮಾಡಿರಿ ನೀವು, ಸಪೋರ್ಟ್ ಯಾರೂ ಮಾಡಲ್ಲ. ಈಗ ನಾವು ಏನೋ ಮಾಡ್ತೀವಿ ಅಂದರೆ ಅದಕ್ಕೆ ಸಪೋರ್ಟಿಂಗ್ ಇರಲ್ಲ, ಒಂದು ಎಂಕರೇಜ್ ಇರಲ್ಲ, ಏನೇನೂ ಇರಲ್ಲ. ಆದರೆ ಬಂದು ವೀಡಿಯೋಸ್ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಅದ್ರ ಬಿಟ್ಟರೆ ಏನೂ ಇಲ್ಲ. ಇವಾಗ ನಾನು ಡೈರೆಕ್ಟಾಗೇ ಹೇಳ್ತಾ ಇದ್ದೀನಿ, ಕೆಲವೊಬ್ರು ಇಂಡೈರೆಕ್ಟಾಗಿ ತಿಳ್ಕೊಂಡು ಸೈಲೆಂಟ್ ಆಗಿರ್ತಾರೆ. ಬಟ್ ನಾನು ತಿಳ್ಕೊಂಡಿರೋ ಪ್ರಕಾರ ಫ್ಯಾಮ್ಲಿ ಅಂತ ಬಂದಲ್ಲಿ, ಇವಾಗ ನಮ್ಮ ಫ್ಯಾಮ್ಲಿ ಅಂದರೆ ನಂದೊಂದೇ ಫ್ಯಾಮ್ಲಿ ಬಿಟ್ಟು ಉಳಿದಿದ್ದು ಅದರ್ ಫ್ಯಾಮ್ಲೀಸ್ ಯಾರೇ ಆಗಿರ್ಬೋದು, ಸ್ವಂತ ರಿಲೇಟಿವ್ಸ್ ಯಾರೇ ಆಗಿರ್ಬೋದು, ಯಾರೂ ಸಪೋರ್ಟ್ ಮಾಡಲ್ಲ. ಸಪೋರ್ಟ್ ಮಾಡದೇ ಇದ್ದರೂ ಪರವಾಗಿಲ್ಲ, ಬಟ್ ಡಿಸ್ಕರೇಜ್ ಮಾತ್ರ ಕಂಪಲ್ಸರಿಯಾಗಿ ಮಾಡೇ ಮಾಡ್ತಾರೆ. ಆವಾಗ ಅನಿಸಿರೋದು, ಈ ಥರ ಎಲ್ಲ ಇಟ್ಕೊಂಡು ಇವ್ರ ಮಧ್ಯೆನೇ ನಾವು ಇಷ್ಟು ದಿನ ಜೀವನ ಮಾಡ್ತಿದ್ವಾ ಅಂತ ಹೇಳ್ಬಿಟ್ಟು ನನಗೆ ಒಂಥರ ಫೀಲ್ ಆಗುತ್ತೆ. ಅದಕ್ಕಾಗಿಯೇ ಹೇಳ್ತೀವಿ, ಯಾರು ಕೈ ಹಿಡಿತಾರೋ ಗೊತ್ತಿಲ್ಲ, ದೇವ್ರು ಮಾತ್ರ ಖಂಡಿತವಾಗ್ಲೂ ಕೈ ಹಿಡಿದೇ ಹಿಡಿತಾನೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇಷ್ಟು ದಿನವೂ ಕೂಡ ಅಂದ್ಕೊಂಡು ಜೀವನನ ಮಾಡ್ತಾಯಿದ್ದೀನಿ. ಅದು ರಿಯಲ್ ಆಗಿ ಹೇಳ್ತಾ ಇದ್ದೀನಿ, ಇದು ಸತ್ಯನೇ. ಯಾಕಂದರೆ ಇವಾಗ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ನಾವು ಜೀವನ ನಡೆಸ್ತೀವಿ, ಅವ್ರು ನಮ್ಮ ಕಷ್ಟಕ್ಕೆ ಆಗ್ತಾರೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಅದರಲ್ಲಿ ನಾನು ಆ ಥರ ಅಂದ್ಕೊಳ್ಳೋದೇ ಇಲ್ಲ. ಇವಾಗ ನಮ್ಮ ಕೈಲೇ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಮಾಣದಲ್ಲಿ ಜೀವನನ ನಡೆಸಿದ್ರೆ ನಮಗೂ ಕೂಡ ಖುಷಿ ಕೊಡುತ್ತೆ. ಬೇರೆಯವ್ರಿಗೂ ಖುಷಿ ಪಡಿಸೋ ಸಲದಿಂದ ನಾವು ಅವರಂತಲೇ ಹೋಗೋದು, ಅವ್ರಿಗೇನು ಇಷ್ಟ ಆಗುತ್ತೋ ಅದನ್ನೇ ಮಾಡೋದ್ರಿಂದ ನಮ್ಮತನವನ್ನು ನಾವೇ ಕಳ್ಕೊಂಬಿಡ್ತೀವಿ. ಇದು ಓಕೆ. ತುಂಬ ಸಪೋರ್ಟಿವ್ ಆಗಿ ಕೆಲವೊಬ್ಬರು ಯೂಟ್ಯೂಬನ್ನು ಸ್ಟಾಪ್ ಮಾಡಬೇಡಿ, ಮಾಡಿ ಅಂತ ಕೂಡ ನನಗೆ ಎಂಕರೇಜ್ ಮಾಡಿದ್ದೀರಾ. ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಈ ವಿಡಿಯೋ ಮುಖಾಂತರ ನಾನು ಅವರಿಗೆ ಶೇರ್ ಮಾಡ್ತಾಯಿದ್ದೀನಿ. ಇವತ್ತಿನಿಂದ ನಾನು ಏನು ಡಿಸೈಡ್ ಮಾಡಿದ್ದೀನಿ ಅಂತಂದರೆ, ಓಕೆ ನಿಮಗೆ ಇಷ್ಟ ಆಗುತ್ತಲ್ವ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ನಾನು ಯೂಟ್ಯೂಬ್ ಬಿಡಬಾರ್ದು, ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲೋ ಒಂದು ಕಡೆ ನಾನು ರಾಂಗ್ ಡಿಸಿಷನ್ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತುಂಬ ಫೀಲ್ ಆಗ್ತಾಯಿತ್ತು. ಹಾಗಾಗಿ ಇಲ್ಲಿವರೆಗೂ ನನ್ನ ಲೈಫ್ ಲೀಡ್ನಲ್ಲಿ ಯಾವತ್ತೂ ರಾಂಗ್ ಡಿಸಿಷನ್ ತೊಗೊಂಡಿಲ್ಲ. ಇದೋ ಒಂದು ಬೇರೆ ಮೇಲೆ ಡಿಪೆಂಡ್ ಆಗಿಬಿಟ್ಟು ನನ್ನ ಜೀವನನ ನಡೆಸ್ತಾ ಇಲ್ಲ. ಅವ್ರವ್ರ ಜೀವನ ಅವ್ರಿಗೆ ಗೊತ್ತೇ ಇರುತ್ತೆ, ಎಲ್ರಿಗೂ ಕಷ್ಟ ಇದ್ದೇ ಇರುತ್ತೆ. ಹಾಗಾಗಿ ಆ ಕಷ್ಟನ ನಾನು ಬೆಳ್ಕೊಂಡೇ ಬಂದಿದ್ದೀನಿ. ಬಟ್ ಇನ್ನೊಂದೇನೆಂದರೆ, ತುಂಬ ಫೀಲ್ ಮಾಡ್ಕೊಳ್ಳೋರಿಗೆ, ತುಂಬ ಮೈಂಡ್ ಅಪ್ಸೆಂಟ್ ಮಾಡೋರಿಗೆ ಅವರಿಂದ ಸ್ವಲ್ಪ ದೂರ ಇರಬೇಕು ಅಂತ ಹೇಳ್ಬಿಟ್ಟು ಈ ಥರ ಡಿಸಿಷನ್ ತೊಗೊಂಡಿದ್ದು ನಿಜಾನೇ. ಬಟ್ ಇವಾಗ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ, ಬೇಡ, ನಾನು ನನಗೋಸ್ಕರ ಬದುಕ್ತಾ ಇದ್ದೀನಿ, ಬೇರೆಯವ್ರಿಗೋಸ್ಕರ ಬದುಕ್ತಾ ಇಲ್ಲ. ಹಾಗೆ
ಏನಂದರೆ ಸೊ ನನ್ನ ಒಪಿನಿಯನ್ನೇ ನನಗೆ ಫೈನಲ್ ಆಗಿರುತ್ತೆ ಅಂತ ಅಂದ್ಕೊಂಡು ಮತ್ತೆ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನಿಂದ ಈ ಬಣ್ಣ ಆಡೋ ಹೋಲಿ ಮುಖಾಂತರ ಯಾರೆಲ್ಲ ಕಲ್ಮಶ ಇದ್ದಾರೋ ಅವ್ರು ಇಲ್ಲಿಂದಾನೇ ಅವಾಯ್ಡ್ ಆಗಿಬಿಡಲಿ. ನಿಷ್ಕಲ್ಮಶ ಇರುವಂಥವ್ರು ಮಾತ್ರ ನನ್ನ ಹತ್ರ ಇರಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಮತ್ತೆ ಪ್ರಾರ್ಥನೆನ ಮಾಡಿಕೊಂಡು ಆ್ಯಂಡ್ ಯೂಟ್ಯೂಬನ್ನು ಮತ್ತೆ ರಿಟರ್ನ್ ಆಗಿ ನಾನು ಹೊಸದು ರೀಕ್ರಿಯೇಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡಿಸಪಾಯಿಂಟ್ ಅಂತೂ ಎಲ್ಲೂ ಆಗೇ ಇಲ್ಲ ನಾನು, ಯಾಕಂದರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದರೆ ಡಿಸಪಾಯಿಂಟ್ ಆಗಬೇಕಲ್ಲ. ಡಿಸಪಾಯಿಂಟ್ ಆಗಿಲ್ಲ. ಎಲ್ಲೋ ಒಂದು ಕಡೆ ತುಂಬ ಬೇಡ ಅಂತ ಅನ್ನಿಸ್ಬಿಟ್ಟಿತ್ತು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಆ್ಯಂಡ್ ಯಾರೆಲ್ಲ ಇನ್ನೂ ಹೊಸಬ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾಯಿದ್ರು, ಮಾಡಿ ಒಂದು ಒಳ್ಳೆ ಆಪರ್ಚುನಿಟಿ ಇದೆ ಇದರಿಂದ, ಇಲ್ಲ ಅಂತಲ್ಲ. ಆದರೆ ನೀವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಯಾರೂ ಸಪೋರ್ಟ್ ಮಾಡಲ್ಲ. ಹಾಗಾಗಿ ನಾವು ಯಾಕೆ ಬೆಳೀತಾ ಇಲ್ಲ, ನಮಗೆ ಯಾಕೆ ಎಲ್ಲ ಕಡೆ ಸಕ್ಸಸ್ ಸಿಗ್ತಾ ಇಲ್ಲ ಅಂತಂದರೆ ಇದೇ ರೀಸನ್ನು. ಯಾರೂ ನಿಮಗೆ ಬೆಳೆಯೋದಕ್ಕೂ ಬಿಡಲ್ಲ. ನೀವು ಮಾಡ್ತಿದ್ದೀರಿ ಅಂತಂದರೆ ನಿಮಗೆ ಸಪೋರ್ಟಿವು ಯಾರೂ ಇರಲ್ಲ. ಇದು ಒಂದು ರೀಸನ್. ಇದು ಬಿಟ್ಟರೆ ಲೈಫ್ನಲ್ಲಿ ಎಲ್ಲರೂ ಅಚೀವ್ಮೆಂಟ್ ಮಾಡೋರೆ. ಇವಾಗ ಮಾಡ್ತಾಯಿದ್ದೀರ ಅಂತಂದರೆ ಕಾಲು ಎಳೆಯೋರು ತುಂಬ ಜನ ಇರ್ತಾರೆ. ನಮ್ಮ ಹತ್ರನೇ ಇದ್ಕೊಂಡು ನಮ್ಮದೆಲ್ಲ ತಿಳ್ಕೊಂಡು ಕಾಲು ಎಳೆಯೋರಂತೂ ಸಿಕ್ಕಾಪಟ್ಟೆ ಇರ್ತಾರೆ. ಅಂಥವ್ರಿಗೆ ನಂಬ್ಕೊಂಡು ನೀವೇನೂ ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡಿ. ನಿಮ್ಗೇನು ಇಷ್ಟ ಆಗುತ್ತೋ ಅದನ್ನು ಮಾಡಿ. ಆಮೇಲೆ ಯಾಕಂದರೆ ಖುಷಿ ಆದ್ರೂ ನೀವೇ ಖುಷಿ ಪಡ್ತೀರ, ದುಃಖ ಆದ್ರೂ ಅದಕ್ಕೆ ನೀವೇ ಒಂದು ಪರಿಹಾರನ ಕಂಡುಕೊಳ್ತೀರ. ಹಾಗಾಗಿ ಸೊ ನಿಮ್ಮ ಮನಸ್ಸಿಗೆ ಅನಿಸುತ್ತೋ ಅದನ್ನು ನೀವು ಕಂಡೇ ಕಾಣುತ್ತೆ. ನನಗೂ ಕೂಡ ಸಕ್ಸಸ್ ಆಗಿದೆ. ಇಲ್ಲಿ ತನಕ ಬಂದಿದ್ದೀನಿ, ಇದೇ ಒಂದು ದೊಡ್ಡ ಸಕ್ಸಸ್ಸು. ಇಲ್ಲಿ ತನಕ ಯಾರೂ ಬರೋಕ್ಕಾಗಲ್ಲ. ಹಾಗಾಗಿ ಸೊ ನಂದು ಏನು ಒಪಿನಿಯನ್ ಇದೇನೋ ಅದನ್ನು ನಾನು ಶೇರ್ ಮಾಡಿದ್ದೀನಿ. ತುಂಬ ಖುಷಿ ಆಯಿತು. ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡಿರೋದು, ಮೆಸೇಜ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಜನ ನನಗೆ ಕೈ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ರಿಲೇಟಿವ್ ಅಂತೂ ಇಷ್ಟು ಜನ ಹೇಳಬೇಕು ಅಂದರೆ ಸರಿ ಇರಲ್ಲ. ರಿಲೇಟಿವ್ಸೇ ಸರಿ ಇರಲ್ಲ. ಜನರು ಬೇರೆಯವ್ರು ನೋಡಿ ಹಚ್ಕೊಂಡ್ರೆ ಏನೋ ಒಂದು ಹೆಲ್ಪ್ ಮಾಡ್ತಾರೆ. ರಿಲೇಷನ್ದಾಗ ಹಚ್ಕೊಂಡ್ರೆ ನಮ್ಮನ್ನು ಮಣ್ಣಲ್ಲಿ ಹೂತು ಮಣ್ಣು ಮೇಲೆ ಡ್ಯಾನ್ಸ್ ಮಾಡ್ತಾರೆ. ಅಂಥ ರಿಲೇಟಿವ್ ಇರ್ತಾರೆ, ಅಂಥ ರಿಲೇಷನ್ಶಿಪ್ ನಮ್ಮ ಹತ್ರ ಇರುತ್ತೆ. ಯಾಕೆ ಇಷ್ಟು ದಿನ ಹೇಳಬಾರ್ದು, ಈ ಥರದ್ದೆಲ್ಲ ನೆಗೆಟಿವ್ ಥಿಂಗ್ಸ್ ನಾನು ತೊಗೋಬಾರ್ದು ಅಂತ ಅಂದ್ಕೊಂಡಿದ್ದೆ. ಇವತ್ತಿನಿಂದ ಹೇಳ್ತಾ ಇದ್ದೀನಿ. ನಮ್ಮ ಹತ್ರನೇ ಇರ್ತಾರಲ್ವ, ಅವರೇ ನಮಗೆ ಬೆನ್ನಿಗೆ ಚೂರಿ ಹಾಕ್ತಾರೆ. ಬೇರೆಯವ್ರು ಯಾರೂ ಹಾಕಲ್ಲ. ಯಾಕಂದರೆ ನಮ್ಮ ಬಗ್ಗೆ ಅವ್ರಿಗೇನು ಗೊತ್ತೇ ಇರಲ್ಲ. ಅವ್ರು ಹೆಂಗೆ ಹಾಕ್ತಾರೆ, ಏನೂ ಹಾಕಲ್ಲ. ಈಗ ನಮ್ಮ ಹತ್ರ ತಿಳ್ಕೊಂಡು ನಾವೇನು ಮಾಡ್ತಾಯಿದ್ದೀವಿ ಅಬ್ಸರ್ವ್ ಮಾಡಿಕೊಂಡು ಎಲ್ಲ ತಿಳ್ಕೊಂಡು ಅವ್ರಿಗೂ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಇರುತ್ತೆ, ನಾನು ಸ್ಟಾರ್ಟ್ ಮಾಡಬೇಕಾಗಿತ್ತಲ್ಲ ಯೂಟ್ಯೂಬು, ನಾನು ಮಾಡ್ಬೋದು, ಈಕಿನೇ ಮಾಡ್ತಾ ಇದ್ದಾಳೆ ಅಂದಮೇಲೆ ನಾನು ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತಾರೆ. ಬಟ್ ಅಂಥವ್ರಿಗೆ ಹೇಳ್ತಾ ಇದ್ದೀನಿ, ಸತ್ಯವಾಗ್ಲೂ ಅವರಂತೂ ಮುಂದಕ್ಕೆ ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಅವರಿಗೆ ಒಬ್ರದ್ದು ಕನಸಿನ ಬಗ್ಗೆ ಕಲ್ಲು ಹಾಕೋದು ಬಿಟ್ಟರೆ ಬೇರೆ ಏನೂ ಗೊತ್ತೇ ಇಲ್ಲ. ಅಂಥವ್ರಿಗೆ ಏನು ಹೇಳಿದ್ರು ನಾವು ಉಪಯೋಗ ಇಲ್ಲ ಬಿಡಿ. ಆ್ಯಂಡ್ ಈ ಕ್ಷಣನ ಎಂಜಾಯ್ ಮಾಡ್ತಾ ನಾನು ಬೇರೆ ಥಿಂಗ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ನನ್ನ ಮನಸ್ಸಿಗೆ ಅನಿಸಿದ್ದನ್ನು, ನನ್ನ ಮನಸ್ಸಿನ ಭಾರನ ಅಷ್ಟೇ ನಾನು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ. ಅದರ್ವೈಸ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಯಾವಾಗಲೂ ನಾನು ಫ್ರೆಶ್ ಆಗಿ ಇರ್ತೀನಿ. ಬೇರೆ ನೆಗೆಟಿವ್ ಥಿಂಗ್ಸ್ಗಳನ್ನು ನಾನು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅದಕ್ಕೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ನಮ್ಮ ಮನಸ್ಸಿಗೆ ನಾವೇ ನೋವು ಪಟ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಸೊ ಕೆಲವೊಬ್ರು ನಮ್ಮೂರಲ್ಲಿ ಕೂಡ ಕೆಲವರು ಯೂಟ್ಯೂಬೆಲ್ಲ ಸ್ಟಾರ್ಟ್ ಮಾಡಿದ್ದಾರಲ್ಲ, ಅವ್ರಿಗೆ ಒಳ್ಳೆ ಸಕ್ಸಸ್ ಕೊಡಲಿ. ನನಗೆ ಕೊಡದೇ ಇದ್ರೂ ಪರವಾಗಿಲ್ಲ, ಅವ್ರು ಬೆಳೀಲಿ, ಅವರು ಒಂದು ಲೆವೆಲಿಗೆ ಹೋಗಲಿ ಅಂತ ಅವರಿಗೆ ಇಲ್ಲಿಂದನೇ ನಾನು ಆಶೀರ್ವಾದನ ಮಾಡ್ತೀನಿ. ಆಶೀರ್ವಾದ ಅನ್ನೋದಕ್ಕಿಂತ ಯಾಕಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಲ್ಲ, ಅದ್ರ ಜೊತೆಯಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಏನಾದರೂ ನಿಮಗೆ ಗೊತ್ತಿಲ್ಲ ಅಂತಂದರೆ, ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತಂದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾನು ಶೇರ್ ಮಾಡ್ತೀನಿ. ಯೂಟ್ಯೂಬ್ ಬಗ್ಗೆ ಎಷ್ಟು ಗೊತ್ತಿದ್ದೀನೋ ಅಷ್ಟು ಶೇರ್ ಮಾಡ್ತೀನಿ. ಓಕೆ, ನೀವು ಕೂಡ ಏನಾದರೂ ಬೆಳೀರಿ, ಬಟ್ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡಿ. ಯಾರೋ ಏನೋ ಹೇಳ್ತಾರಂತ ಜಾಸ್ತಿ ಕೇಳೋಕ್ಕೂ ಹೋಗಬೇಡಿ. ಬಟ್ ನಿಮ್ಮ ಯಜಮಾನ್ರಿಗೆ ನನಗೂ ಕೂಡ ಒಂದು ಕಮೆಂಟ್ ಬಂದಿತ್ತು, ಹೇಳಬೇಕು ಅಂದರೆ ನಿಮ್ಮ ಯಜಮಾನ್ರಿಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಮನೆಯವ್ರಿಗೆ ಇಷ್ಟ ಆಗಿತ್ತು ಅಂದರೆ ಮಾಡಿ, ಯಾಕೆ ಬೇರೆಯವ್ರಿಗೋಸ್ಕರ ಯಾಕೆ ಯೂಟ್ಯೂಬನ್ನು ಬಿಡ್ತೀರಾ, ಬಿಡೋಕ್ಕೆ ಹೋಗಬೇಡಿ ಅಂತ ಕೂಡ ಹೇಳಿದ್ದೀರಾ. ತುಂಬ ಖುಷಿಯಾಗುತ್ತೆ. ಸೊ ಈ ಥರ ಯಾರಾದರೂ ಒಬ್ಬರು ಎಂಕರೇಜ್ ಮಾಡೋರಿದ್ದರು ಅಂತಂದರೆ ನಮಗೂ ಕೂಡ ಒಂದು ಧೈರ್ಯ ಅನ್ನೋದು ಬಂದೇ ಬರುತ್ತೆ. ಮಾಡಬೇಕಪ್ಪ, ನಮಗೂ ಕೂಡ ಸಪೋರ್ಟಿವ್ ಇದ್ದಾರೆ, ನಮಗೂ ಕೂಡ ಅರ್ಥ ಮಾಡ್ಕೊಳ್ಳೋರಿದ್ದಾರೆ ಅಂತ ಅಂದ್ಕೊಳ್ತೀವಿ. ಈ ಥರ ಎಲ್ಲೇ ಫ್ಯಾಮ್ಲಿಯಲ್ಲಿ ಹೋಗಿ ಈ ಥರ ನನಗೆ ಯಾರೂ ಹೇಳಿಲ್ಲ, ಮಾಡು ಚೆನ್ನಾಗಿ ಮಾಡ್ತಿದ್ದೀಯಾ ಅಂತ ಹೇಳ್ಬಿಟ್ಟು.
ಬಟ್ ಈ ಎಲ್ಲೋ ಒಂದು ಕಡೆ ಕೇಳಿದಾಗ ತುಂಬ ಖುಷಿಯಾಗುತ್ತೆ. ಇವಾಗ ನನಗೆ ಅಂತಲ್ಲ, ಯೂಟ್ಯೂಬ್ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಕೂಡ ಇದು ಟೆನ್ಷನ್ ಇದ್ದೇ ಇರುತ್ತೆ. ಆ್ಯಂಡ್ ಅವ್ರಿಗೂ ಕೂಡ ಅವ್ರ ಫ್ಯಾಮ್ಲಿಯಲ್ಲಿ ಯಾರೂ ಸಪೋರ್ಟ್ ಮಾಡೇ ಇರಲ್ಲ. ಅವರು ಇದೇ ರೀತಿಯಾಗಿ ಒಂದು ಧೈರ್ಯನ ತೊಗೊಂಡು ಸಪೋರ್ಟಿವ್ ಆಗಿ ಯಾರನ್ನಾದರೂ ಈಗ ಹಸ್ಬೆಂಡನ್ನು ತೊಗೊಂಡು ಮಾಡ್ತಿರ್ತಾರೆ. ಇದು ಮಾತ್ರ ನಾನು ಪರ್ಸ್ನಲ್ಲಾಗಿ ಹೇಳ್ತಾ ಇದ್ದೀನಿ, ಇದು ಸತ್ಯನೇ. ಅದು ಬಿಟ್ಟರೆ ಚೆನ್ನಾಗಿ ಮಾಡ್ತಾಯಿದ್ದೀಯಾ ಮಾಡು, ಇನ್ನೂ ಗ್ರೋ ಆಗುತ್ತೆ, ಈ ಥರ ಸಪೋರ್ಟಿವ್ ಯಾರೂ ಮಾಡಲ್ಲ. ಸೊ ಇದು ನಾನು ಒಂಥರ ಏನಂದರೆ ಕೇಳಿ ಕೇಳಿ ಏನು ಆಗಿಬಿಟ್ಟಿದೆ ಅಂದರೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಓಕೆ, ಇದನ್ನು ಒಂದು ಬಂದೇ ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ಫೈನಲಿ ನಮ್ಮ ಲೈಫ್ನಲ್ಲಿ ಕೂಡ ಎಂಟ್ರಿ ಆಯಿತು. ಅದೇ ರೀತಿಯಾಗಿ ಯಾರೆಲ್ಲ ಹೊಸಬ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾಯಿದ್ರೆ ಇದ್ರ ಬಗ್ಗೆ ಒಂದು ಕಡೆ ಗಮನನ ಕೊಡದೆ ನೀವು ಸ್ಟಾರ್ಟ್ ಮಾಡಿದ್ರೆ ಸಕ್ಸಸ್ ತಾನೇ ಬರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹ್ಯಾಪಿ ಹೋಲಿ ಆಲ್ ಫ್ರೆಂಡ್ಸ್.